ಪ್ರತಿ ತಾಯಿ ಮಗಳಿಗೆ ಮನೆ ಕೆಲಸ ಹೇಳ್ಕೊಡೋದ್ರ ಜೊತೆಗೆ ಕಷ್ಟ ಸಹಿಸ್ಕೊಳ್ಳೋ ಪಾಠನೂ ಹೇಳ್ಕೊಡ್ತಾಳೆ. ತಂದೆ ಸಮಸ್ಯೆನ ಎದುರಿಸೋ ಧೈರ್ಯದ ಜೊತೆಗೆ ಅನುಸರಿಸ್ಕೊಂಡು ಹೋಗೋ ತಾಳ್ಮೆನ ಹೇಳ್ಕೊಡ್ತಾನೆ. ಹಾಗೆ ಕಲ್ಸಿದ್ರೇನೆ ಯಾವ ಹೆಣ್ಣುಮಗಳಾದ್ರೂ ಗಂಡನ ಮನೇಲಿ ಆನಂದದಿಂದ ಇರ್ತಾಳೆ, ಅತ್ತೆ ಮನೆಯವ್ರನ್ನ ಸಂತೋಷದಿಂದ ಇಡ್ತಾಳೆ. ನಾನು ನಿನ್ನಮ್ಮ ನಿನಗೇನು ಹೇಳ್ಕೊಟ್ವೋ ಎಷ್ಟು ಹೇಳ್ಕೊಟ್ವೋ ನಮಗೆ ಗೊತ್ತಿಲ್ಲ. ಆದರೆ ನೀನು ಅತ್ತೆ ಮನೇಲಿ ಸಂತೋಷವಾಗಿರಬೇಕು. ಅತ್ತೆ ಮನೇಲಿ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತರಬೇಕು. ನಿನ್ನ ಬಗ್ಗೆ ನಾವು ಊರಲ್ಲಿ ಎಲ್ಲರ ಮುಂದೆ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಹಾಗೆ ನೀನು ಅತ್ತೆ ಮನೇಲಿ ನಡ್ಕೋಬೇಕು. ಅದೇ ನನ್ನ ಆಸೆ. ನಡ್ಕೊಂತೀಯ ಅಲ್ವಾ ಅಮ್ಮ? ಆಗತ್ತೆ ಅಪ್ಪ. ಕೃಷ್ಣ ಇದ್ದಾನಲ್ಲ, ಭಯ ಯಾಕೆ? ಚೆನ್ನಾಗಿದೆ. ಡೆಕೋರೇಷನ್ ತುಂಬಾ ಚೆನ್ನಾಗಿದೆ. 2 ದಿನ ಕಷ್ಟಪಟ್ಟು ಇಲ್ಲೇ ಇದ್ದು ನೋಡ್ಕೊಂಡಿದ್ದೀನಿ ಸರ್. ಆನಂದ ಗಜಪತಿ ವರ್ಮನ್ ರೇಂಜ್ಗೆ ಇದೆ ಈ ಡೆಕೋರೇಷನ್. ಥ್ಯಾಂಕ್ ಯು ಸರ್. ನಕ್ಷತ್ರ ಕಡೆಯವ್ರನ್ನೆಲ್ಲ ಅರ್ಲಿ ಮಾರ್ನಿಂಗ್ ಇಲ್ಲಿ ಬರಕ್ ಹೇಳು. ಸರಿ ಸರ್. ನಾಳೆ ಅವರನ್ನ ಎಷ್ಟು ಹೊತ್ತು ಇಟ್ಕೋಬೇಕೋ ಅಷ್ಟು ಹೊತ್ತು ಇಟ್ಕೊಂಡು ಅವ್ರ ಕ್ಯಾರೆಕ್ಟರ್ಸ್ನ ಎಕ್ಸಿಟ್ ಮಾಡಿಸ್ಬೇಕು. ಓಕೆ ಸರ್. ಮತ್ತೆ ಶಾಮನ್ ಸೆಲೆಕ್ಟ್ ಮಾಡಿರೋ ಮದುವೆ ಹುಡುಗ ಅವ್ರ ಅಪ್ಪನ್ನು ಎಷ್ಟೊತ್ತಿಗೆ ಕರೆಸ್ಲಿ ಸರ್? ಅವ್ರಿಲ್ಲಿಗೆ ಬರೋ ಅಗತ್ಯ ಇಲ್ಲ. ಅವ್ರಿಗೆ ಅಮೌಂಟ್ ಸೆಟಲ್ ಮಾಡ್ಬಿಡು. ಅದೇನ್ ಸರ್, ಅವ್ರು ಇಲ್ಲಿಗೆ ಬರದೇ ಇದ್ರೆ ನಾರಾಯಣ ಅವ್ರಿಗೆ ಡೌಟ್ ಬರಲ್ವಾ? ನಾರಾಯಣನ್ ಮನೆಯವ್ರು ಕೂಡ ಇಲ್ಲಿಗೆ ಬರಲ್ಲ. ಹೌದಾ? ಅದೇಗ್ ಸರ್, ತಂದೆ ತಾಯಿ ಬರದಲ್ಲೇ ಶಾಮನ್ ಮದುವೆನ ಹೇಗ್ ಮಾಡ್ತೀರಾ? ಹೇಗ್ ಮಾಡ್ಬೇಕೋ ಹಾಗೆ ಮಾಡ್ತೀವಿ, ನೋಡ್ತಾ ಇರು. ಸರ್, ಶ್ಯಾಮ ತಂದೆ ತಾಯಿ ಬರ್ದಲೇ ಶ್ಯಾಮನ ಮದುವೆ ಮಾಡ್ತೀರಾ ಅಂದ್ರೆ ಓಕೆ. ಹಾಗೆ ಅಖಿಲ್ ಅವ್ರ ಅಪ್ಪ ಅಮ್ಮ ಬರ್ದೇನೆ ಅಖಿಲ್ ಮದುವೆ ಮಾಡ್ತೀರಾ ಹೇಗೆ? ನೋ, ಆನಂದ ಗಜಪತಿ ವರ್ಮ ಬರ್ಬೇಕು, ಆದ್ರೆ ವಸಂತ ಮಾತ್ರ ಬರಬಾರ್ದು. ಉಳಿದವರಿಗೆಲ್ಲ ಈಸಿಯಾಗಿ ಮೋಸ ಮಾಡ್ದಂಗೆ ಆ ವಸಂತಂಗೆ ಮೋಸ ಮಾಡಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಆಚಾರ ಸಂಪ್ರದಾಯ ಪದ್ಧತಿ ಅನ್ಕೊಂಡಿರ್ತಾಳೆ. ಹಾಗಿರುವಾಗ ನಾವ್ ಎಲ್ಲೋ ಒಂದ್ ಕಡೆ ಸಿಕ್ಬಿಡ್ತೀವಿ. ಅದಕ್ಕೆ ವಸಂತ ಮದುವೆಗೆ ಬರಬಾರ್ದು. ಅದ್ ಹೇಗಾಗುತ್ತೆ ಸರ್? ನಾರಾಯಣ ಅವರೇನೋ ನಿಮ್ ಕೈಗೊಂಬೆ ಆಗುತ್ತೆ, ಅವ್ರು ಬರ್ದೇ ಇದ್ರು ಹೇಗೋ ಮ್ಯಾನೇಜ್ ಮಾಡಬಹುದು. ಆದ್ರೆ ವಸಂತ ಬರ್ದಿದ್ರೆ ಹೇಗ್ ತಡೀತೀರಾ ಸರ್? ನಾನ್ ತಡಿಯಲ್ಲ, ಆ ಮುತ್ತೈದೆಯರು ತಡೀತಾರೆ. ಎಕ್ಸ್ಕ್ಯೂಸ್ ಮೀ. ನಮಸ್ತೆ ಸರ್. ನಮಸ್ತೆ. ನಾಳೆ ಮಾರ್ನಿಂಗ್ ನೀವು ನಕ್ಷತ್ರಗೆ ರಿಲೇಟಿವ್ಸ್ ಆಗಿ ಅಖಿಲ್ ಮನೆಗೆ ಹೋಗ್ಬೇಕು. ಹೋಗಿ ಏನ್ ಮಾಡ್ಬೇಕು ಅಂದ್ರೆ, ಓಕೆ ಸರ್. ಇದೆ ನೀವಲ್ಲಿ ಮಾಡ್ಬೇಕಿರೋ ಕೆಲಸ. ಓಕೆ ಓಕೆ ಸರ್. ಸುಂದರ್ ಸರ್, ನನ್ನ ರೂಮಲ್ಲಿ ನನ್ ಜೊತೆ ಬನ್ನಿ ಸರ್. ನಿಮ್ಗೋಸ್ಕರ ಸೂಪರ್ ಆಗಿ ರೂಮ್ ರೆಡಿ ಮಾಡಿದ್ದೀನಿ, ಬನ್ನಿ. ಇದೇ ಸರ್ ನಿಮ್ ರೂಮು. ಗುಡ್. ಕಲ್ಯಾಣ ಮಂಟಪದಲ್ಲಿ ನೀವು ಹೇಳಿರೋ ಜಾಗಕ್ಕೆಲ್ಲ CC ಕ್ಯಾಮೆರಾ ಫಿಟ್ ಮಾಡಿದ್ದೀನಿ ಸರ್.
ಅದಕ್ಕೆ ಸಂಬಂಧಪಟ್ಟಿರುವಂತ ಮಾನಿಟರ್ ಸರ್ ಇದು. ನೀವು ಹ್ಯಾಪಿಯಾಗಿ ಇಲ್ಲೇ ಕೂತ್ಕೊಂಡು ಈ ಕಲ್ಯಾಣ ಮಂಟಪದಲ್ಲಿ ಎಲ್ಲೆಲ್ಲಿ ಏನೇ ನಡೀತಿದೆ ಅಂತ ನೀಟಾಗಿ ನೋಡಬಹುದು. ಓಕೆ, ಗುಡ್, ವೆರಿ ಗುಡ್. ಸೊ ನಾಳೆ ಅಲ್ಲಿ ನಡೆಯೋ ಅರ್ಶನದ ನೀರ್ ಜೊತೆ ಆನಂದ ಗಜಪತಿ ವರ್ಮನ್ ಮನೆಯಲ್ಲಿ ಮದುವೆ ಕಾರ್ಯ ಶುರುವಾಗುತ್ತೆ ಅಂತಾಯ್ತು. ಮಮ್ಮಿ, ಅರ್ಶನದ ನೀರ್ ತನಕ ಬಂತು ಈ ವ್ಯವಹಾರ. ಇದು ಅರ್ಶನದ ನೀರಲ್ವೇ, ಅಮಂಗಳ ನೀರು. ಖಂಡಿತ ಈ ಮದ್ವೆ ನಿಂತು ಹೋಗತ್ತೆ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ಈ ಮದ್ವೆ ನಿಂತು ಹೋಗೋ ಹಾಗೆ ನಾನ್ ನೋಡ್ಕೋತೀನಿ. ಹೇಗ್ ಮಮ್ಮಿ, ಹೇಗ್ ನಿಲ್ಲುತ್ತೆ ಈ ಮದ್ವೆ? ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ನೀನ್ ನನ್ನ ಡಿಸ್ಟರ್ಬ್ ಮಾಡಬೇಡ. ಕಲ್ಯಾಣ ಮಂಟಪಕ್ಕೆ ತಗೊಂಡೋಗ್ಬೇಕಾಗಿರೋ ಸಾಮಾನೆಲ್ಲ ರೆಡಿ ಆಯ್ತಾ? ತಗೊಂಡ್ ಹೋಗ್ಬೇಕಾಗಿರೋ ಸಾಮಾನೇನೋ ರೆಡಿ ಇದೆ. ನಮ್ಮನ್ನ ಕರ್ಕೊಂಡು ಹೋಗ್ಬೇಕಾಗಿರೋ ಕಾರೇ ಇನ್ನೂ ಬಂದಿಲ್ವಲ್ಲ? ಅಲ್ಲಿ ನೋಡಿ, ಕಾರೇ ಬಂದ್ಬಿಡ್ತು.
ಬನ್ರಮ್ಮ ಬನ್ನಿ. ಎಲ್ಲ ಹೊರಡಿ ಹೊರಡಿ. ನಮಸ್ಕಾರಣ್ಣ. ನಮಸ್ಕಾರನಪ್ಪ. ನಾವೆಲ್ಲ ತಯಾರಾಗಿದ್ದೀವಿ, ಹೊರಡೋದಾ? ಆಹಾ, ಈ ಕಾರ್ ಬಂದಿದ್ದು ನಿಮ್ಗಳಿಗೋಸ್ಕರ ಅಲ್ಲ, ಮದುಮಗಳಿಗೋಸ್ಕರ. ಮದುಮಗಳಿಗಂತನಾ? ಹೌದು, ಮದುವೆ ಹುಡುಗಿಗೆ ಒಬ್ಳಿಗೋಸ್ಕರ ಅಂತಾನೆ ಈ ಕಾರ್ ಕಳಿಸಿರೋದು. ಅದ್ ಹೇಗೆ? ಕನಿಷ್ಠ ಮದ್ವೆ ಹುಡುಗಿ ಜೊತೆ ಅವ್ರ ಅಪ್ಪ ಅಮ್ಮನಾದ್ರೂ ಕರ್ಕೊಂಡು ಹೋಗ್ದೆ ಮದ್ವೆ ಹುಡುಗಿನ ಮಾತ್ರ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಹೋಗೋದು ಅಂದ್ರೆ ಏನು? ಇದೇನು ಎಡವಟ್ ವ್ಯವಹಾರ ಅನಿಸ್ತಾ ಇದೆ. ನಾರಾಯಣನ್ ಮನೆಯವ್ರು ಕೂಡ ಇಲ್ಲಿಗೆ ಬರಲ್ಲ. ಎಡವಟ್ಟೇನಿಲ್ಲಮ್ಮ, ಇವರು ಮದುವೆ ಹುಡುಗನ ತಂಗೀರು. ನಮಸ್ಕಾರ ಸರ್. ನಮಸ್ಕಾರನಮ್ಮ. ನಮಸ್ಕಾರ. ಇವರಿಬ್ರು ಅವ್ರ ಅತ್ತಿಗೆನ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗಿ ಇವ್ರ ಅಣ್ಣನಿಗೆ ಇಷ್ಟ ಆಗೋ ಹಾಗೆ ರೆಡಿ ಮಾಡ್ಸೋದಕ್ಕೋಸ್ಕರ ಇವರಿಬ್ರು ಬಂದಿದ್ದಾರೆ. ಶ್ಯಾಮನ ಇವ್ರ ಜೊತೆ ಕಳಿಸಿದ್ರೆ ಇವ್ರು ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗಿ ಮದುಮಗಳ ತರ ರೆಡಿ ಮಾಡಿಸಿ ಡೈರೆಕ್ಟ್ ಆಗಿ ಕಲ್ಯಾಣ ಮಂಟಪ ಕರ್ಕೊಂಡ್ ಬರ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಇನ್ನೊಂದು ವೆಹಿಕಲ್ ಬರುತ್ತೆ, ನಾವು ಅದರಲ್ಲೆಲ್ಲ ಕೂತ್ಕೊಂಡು ಕಲ್ಯಾಣ ಮಂಟಪಕ್ಕೆ ಹೋದ್ರ ಆಯ್ತು. ಅಮ್ಮ ಜೊತೆಗಿಲ್ದೆ ನಾನೊಬ್ಳೆ ಇವ್ರ ಜೊತೆ ಹೋಗಲ್ಲ. ಅಮ್ಮ ಕೂಡ ನನ್ನ ಜೊತೆ ಬರ್ಬೇಕು. ನಿಮ್ಮಮ್ಮ ಎಲ್ಲ ಡೈರೆಕ್ಟ್ ಆಗಿ ಕಲ್ಯಾಣ ಮಂಟಪಕ್ಕೆ ಬರ್ತಾರಮ್ಮ, ಅಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತಲ್ಲ. ಹಾಗಾದ್ರೆ ಕಿಟ್ಟನಾದ್ರೂ ನನ್ನ ಜೊತೆ ಕಳಿಸ್ಕೊಡಿ. ಅಂದ್ರೆ ಅದು ಹೆಣ್ಮಕ್ಳು ಬ್ಯೂಟಿ ಪಾರ್ಲರ್ ಅಲ್ವಮ್ಮ, ಆ ಗಂಡಸನ್ನ ಒಳಗಡೆ ಬಿಡಲ್ಲ. ನನ್ನ ಮಾತು ಕೇಳಿ ಇವ್ರ ಜೊತೆ ಹೋಗಮ್ಮ. ಅಮ್ಮ ಅಥವಾ ಕಿಟ್ಟನು ಬರ್ದೆ ನಾನೊಬ್ಳೆ ಇವ್ರ ಜೊತೆ ಹೋಗಲ್ಲ. ಒಬ್ಳೆ ಬರಲ್ಲ ಅಂತಿದ್ದಾಳಲ್ಲ, ಹೋಗ್ಲಿ ಬಿಡಿ. ಬ್ಯೂಟಿ ಪಾರ್ಲರ್ಗೆ ಹೋದ್ ಕೂಡ್ಲೆ ಇವಳೇನೀಗ ಅಪ್ಸರೆಯಾಗಿ ಬದಲಾಗ್ಬಿಡ್ತಾಳ ಏನು? ಮಾಡ್ಬೇಕಾಗಿರೋ ಅಲಂಕಾರನ ಇಲ್ಲೇ ಅವ್ರಮ್ಮ ಮಾಡ್ತಾಳೆ. ಸರ್. ಹೇಳು ಸುಂದರ್. ಶ್ಯಾಮ ತಾನೊಬ್ಳೆ ಅವ್ರ ಜೊತೆ ಬ್ಯೂಟಿ ಪಾರ್ಲರ್ ಹೋಗಲ್ಲ ಅಂತಿದ್ದಾಳ? ಹೌದು ಸರ್. ಎಷ್ಟು ಹೇಳಿದ್ರು ಆ ಹುಡುಗಿ ಮೊಂಡಾಟ ಮಾಡ್ತಾ ಇದ್ದಾಳೆ, ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಸರಿ, ನಾನು ಬರ್ತೀನಿ, ನೀನೇನು ಟೆನ್ಷನ್ ತಗೋಬೇಡ. ಓಕೆ ಸರ್, ಓಕೆ ಓಕೆ. ಸರಿ, ಹೋದ್ರಾಯ್ತು. ಬೋರಮ್ಮ, ಯಜಮಾನ್ರೆ, ಕಾರುಗಳೆಲ್ಲ ರೆಡಿನಾ? ಎಲ್ಲ ರೆಡಿ ಆಗೈತೆ ಯಜಮಾನ್ರೆ. ಹಾ, ಕಲ್ಯಾಣ ಮಂಟಪಕ್ಕೆ ತಗೊಂಡು ಹೋಗ್ಬೇಕಾದ್ನೆಲ್ಲ ಕಾರುಗಳಲ್ಲಿ ಇಟ್ಟಿದ್ದೀರಾ? ಓ, ಯಾವಾಗ್ಲೋ ಇಟ್ಟಾಯ್ತು. ಹಾ. ವಸಂತ, ವಸಂತ ಎಲ್ಲಿದ್ಯಮ್ಮ? ಅಬ್ಬಾ, ಬರ್ತಾ ಇದೀವ್ರಿ. ನೀವು ಅತ್ತೆ ಸೊಸೆದಿರ್ ಮೇಕಪ್ ಮಾಡ್ಕೊಳಕ್ಕೆ ಇಷ್ಟೊತ್ತಾಯ್ತೇನು? ಅಬ್ಬಾ, ಸಾಕು ಸುಮ್ನಿರಿ. ಅದ್ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತಿದ್ದೀರಾ? ಇಷ್ಟು ಅರ್ಜೆಂಟ್ ಮಾಡದೇ ಇದ್ರೆ ಅದು ಮದುವೆ ಅನ್ಸ್ಕೊಳುತ್ತಾ? ಹಾ ಹೌದು, ಐಶ್ವರ್ಯ ಎಲ್ಲಿ? ರೆಡಿ ಆಗ್ತಿದ್ದಾಳೆ, ಬರ್ತಾಳೆ. ಮಕ್ಳಿನ್ನೂ ರೆಡಿ ಆಗಿಲ್ವಾ? ಬರ್ತಾ ಇದೀವಿ ಡ್ಯಾಡಿ. ಅಖಿಲ್ ಎಲ್ಲಪ್ಪ? ಅಲ್ಲಿ ನೋಡಿ, ಬರ್ತಿದ್ದಾನೆ ಡ್ಯಾಡಿ.
ನಮ್ಮ ಮಗ ಅಖಿಲ್ ಮುಖ ನೋಡಿ ಎಷ್ಟು ಕಳ್ಕಳಿಯಾಗಿ ಕಾಣ್ತಿದ್ದಾನಲ್ವೇನ್ರಿ? ಹೌದು. ಅವನ್ಗೆ ನನ್ನ ದೃಷ್ಟಿನೇ ತಾಗುತ್ತೆ ಅನ್ಸುತ್ತೆ. ಮಮ್ಮಿ, ನಾನು ಈಗಲೇ ಹೇಳ್ತಾ ಇದ್ದೀನಿ, ನೀವು ಮಾತ್ರ ನನ್ನ ಜೊತೆ ನನ್ನ ಕಾರಲ್ಲೇ ಬರಬೇಕು. ಇನ್ನು ಮಮ್ಮಿ ಮಮ್ಮಿ ಅನ್ಕೊಂಡು ಅಮ್ಮನ್ ಸರಿಗೆ ಇಟ್ಕೊಂಡು ತಿರುಗ್ತಿದ್ಯಲ್ಲೋ. ನಾಳೆಯಿಂದ ನೀನ್ ಹೆಂಡತಿ ಸರಿಗೆ ಇಟ್ಕೊಂಡು ಓಡಾಡ್ಬೇಕು ಕಣೋ. ಆದ್ರೆ ವಸಂತ ಬರ್ತಿದ್ರೆ ಹೇಗ್ ತಡೀತೀರ ಸರ್? ನಾನ್ ತಡಿಯಲ್ಲ, ಆ ಮುತ್ತೈದೆಯರು ತಡೀತಾರೆ. ಏನೋ ನಿನ್ ಹೆಂಡತಿನೂ ಬಂದಿಲ್ಲ? ಅವಳು ಬರ್ತಾಳೆ ಡ್ಯಾಡಿ, ನಾವು ಹೋಗೋಣ ಬನ್ನಿ. ನೋಡಿದ್ರ ಮಮ್ಮಿ, ಅವ್ರ ಬ್ಯೂಟಿ ಪಾರ್ಲರ್ಗೆ ಬಾ ಅಂತ ಎಷ್ಟು ಕರೆದ್ರು ಆ ಶ್ಯಾಮ ಹಠಮಾರಿ ತರ ಬರದೇ ಇಲ್ಲ ಅಂತಿದ್ದಾಳೆ. ನೋಡ್ದ್ಯಾ? ಅವಳು ಹೊರಗಡೆ ಪಾಪದ ಹುಡುಗಿ ತರ ಕಾಣಿಸ್ತಾಳೆ, ಆದ್ರೆ ಒಳಗಡೆ ಮೊಂಟಿ ಮಮ್ಮಿ. ಎಲ್ರಿಗೂ ಭಯ ಪಡೋ ತರ ನಟಿಸ್ತಾಳೆ, ಒಳಗಡೆ ತುಂಬಾ ಧೈರ್ಯವಂತೆ. ಇವಾಗ್ಲೇ ಹೀಗಾದ್ರೆ ನಾಳೆ ಮದ್ವೆ ಆದ್ಮೇಲೆ ಹೇಗಿರ್ತಾಳೋ? ನಮ್ ಮಾತನ್ನ ಕೇಳ್ತಾಳೋ ಇಲ್ವೋ? ನಮಗ್ ಕೊಟ್ಟಿರೋ ಮಾತನ್ನ ಉಳ್ಸ್ಕೋತಾಳ? ನನಗೇನೋ ನಂಬಿಕೆ ಇಲ್ಲ. ನನಗೂ ನಂಬಿಕೆ ಇಲ್ಲ. ಅದಕ್ಕೆ ತಾನೆ ಹೇಗಾದ್ರೂ ಮಾಡಿ ಅವಳು ಮದ್ವೆ ನಿಲ್ಲಿಸ್ಬೇಕು ಅಂತ ಇಲ್ಲಿಗೆ ಬಂದಿರೋದು. ಆದ್ರೆ ನಿಲ್ಸಕ್ ಆಗಿಲ್ವಲ್ಲ. ಏನೋ ಪ್ಲಾನ್ ಮಾಡ್ತೀನಿ ಅಂತ ಹೇಳ್ತೀಯ, ಆದ್ರೆ ಆ ಪ್ಲಾನ್ ಏನು ಅಂತ ಹೇಳೋದೇ ಇಲ್ಲ. ಇವಳು ಕಲ್ಯಾಣ ಮಂಟಪದ ತನಕ ಹೋದ್ಲು ಅಂದ್ರೆ ಆಮೇಲೆ ನೀವೇನ್ ಪ್ಲಾನ್ ಮಾಡಿದ್ರೂ ಉಪಯೋಗ ಆಗಲ್ಲ. ನೀನು ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ. ಪ್ಲಾನ್ ರೆಡಿ ಆಗ್ತಿದೆ. ಸ್ವಲ್ಪ ಹೊತ್ತಲ್ಲೇ ಆ ಪ್ಲಾನ್ ಕೆಲಸ ಮಾಡತ್ತೆ. ನೋಡ್ತಾ ಇರು. ಅಮ್ಮ, ಶುಭ ಕಾರ್ಯಕ್ಕೆ ಕಲ್ಯಾಣ ಮಂಟಪಕ್ಕೆ ಹೊರಟಾಗ ಹೀಗಾಯ್ತಲ್ಲ ಅಂತ ನೀವೇನು ಯೋಚನೆ ಮಾಡಬೇಡಿ. ನಡಿಬೇಕಾಗಿದ್ದು ನಡಿಲೇಬೇಕಲ್ವಾ? ದೃಷ್ಟಿಗೆ ಕಟ್ಟಿರೋ ಆ ಕುಂಬಳಕಾಯಿ ಹೀಗೆ ಬಿದ್ದೋಯ್ತು ಅಂತಂದರೆ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಬಹಳ ಜನದ ದೃಷ್ಟಿ ಬಿದ್ದಿದೆ ಅಂತ. ಆ ದೃಷ್ಟಿ ಹೋಗಬೇಕು ಅಂದರೆ, ನಿಮ್ಮ ಮಗನ ಮದುವೆ ನಿರ್ವಿಘ್ನವಾಗಿ ನಡೀಬೇಕು ಅಂದರೆ ಅದಕ್ಕೆ ಒಂದೇ ಒಂದು ಮಾರ್ಗ ಇದೆಯಮ್ಮ. ಏನ್ ಪುರೋಹಿತ್ರೆ ಅದು? ಏನ್ ಹೇಳಿ? ಹೇಳ್ತೀನಮ್ಮ, ಅದು ನಿಮ್ಮ ಕೈಯಿಂದಾನೇ ನಡಿಬೇಕು. ಖಂಡಿತ ಮಾಡ್ತೀನಿ ಪುರೋಹಿತ್ರೆ. ನನ್ನ ಮಗನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳಿ, ನಾನೇನ್ ಮಾಡ್ಬೇಕು ಅಂತ ಹೇಳಿ. ದೇವ್ರ ಮುಂದೆ ನಿಮ್ಮ ಮಗನ ಹೆಸರಿನಲ್ಲಿ
ಲಕ್ಷ್ಮೀ ಶ್ರೀನಿವಾಸನ ಅಖಂಡ ದೀಪನ ಬೆಳಗಿಸ್ಬೇಕು. ವರ ವಧು ಕುತ್ತಿಗೆಗೆ ತಾಳಿ ಕಟ್ಟಿ ಪಾಣಿಗ್ರಹಣ ಮಾಡಿ ಗೃಹ ಪ್ರವೇಶ ಮಾಡಿ ಇಲ್ಲಿಗೆ ಬರೋವರೆಗೂ ನೀವು ಆ ಅಖಂಡ ದೀಪಕ್ಕೆ ಪೂಜೆ ಮಾಡ್ತಾನೇ ಇರಬೇಕು. ವಧೂವರರು ಇಬ್ಬರು ಮನೆಗೆ ಬಂದ ಮೇಲೆ ನೀವೇ ಸ್ವತಃ ಅವ್ರಿಗೆ ಹಾರ ಹಾಕಿ ಅವ್ರ ಕೈಯಲ್ಲಿ ಗೃಹ ಪ್ರವೇಶ ಮಾಡಿಸ್ಬೇಕು. ಹಾಗೆ ಮಾಡಿದ್ರೆ ನಿಮ್ಮ ಮೇಲೆ ಬಿದ್ದಿರೋ ದೃಷ್ಟಿ ಹೊರಟೋಗುತ್ತೆ. ನಿಮ್ಮ ಮಗನ ಮದುವೆ ಯಾವ ಆತಂಕನೂ ಇಲ್ಲದೆ ನಿರ್ವಿಘ್ನವಾಗಿ ನಡೆಯುತ್ತೆ. ಮಾಡ್ತೀನಿ ಪುರೋಹಿತ್ರೆ. ತಪ್ಪದೆ ನೀವು ಹೇಳಿದ್ದೆಲ್ಲ ಮಾಡ್ತೀನಿ. ಮಮ್ಮಿ, ಏನ್ ಮಮ್ಮಿ ಇದು? ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ನನ್ನ ಮದುವೆ ನಡೀತಾ ಇದ್ರೆ ನೀವಿಲ್ಲಿ ಮನೇಲಿ ಪೂಜೆ ಮಾಡ್ತಾ ಕೂತ್ಕೋತೀರಾ? ಮಾಡ್ಬೇಕಲ್ವಾ ಅಖಿಲ್? ಏನ್ ಮಾಡಬೇಕು ಮಮ್ಮಿ, ಏನ್ ಮಾಡಬೇಕು? ನೀವೇ ಇಲ್ಲದೆ ನನಗೆ ಮದುವೆ ಯಾಕೆ ಬೇಕು? ನಾನು ಒಪ್ಕೊಳ್ಳಲ್ಲ ಮಮ್ಮಿ. ಬೇಕು ಅಂದ್ರೆ ಮದುವೆ ಪೋಸ್ಟ್ಪೋನ್ ಮಾಡೋಣ. ದೋಷಗಳು, ಶಾಂತಿ, ಪರಿಹಾರ, ಪೂಜೆ ಅಂಥದ್ದೇನಾದ್ರೂ ಇದ್ರೆ ಅದೆಲ್ಲ ಮಾಡಿಕೊಂಡು ಅದಾದ್ಮೇಲೆ ಮದುವೆಗೆ ಮುಹೂರ್ತ ಇಡ್ಸೋಣ. ಅದನ್ ಬಿಟ್ಟು ನೀವೇ ಬರ್ದೇನೆ ನನ್ನ ಮದುವೆ ಆಗಕ್ಕೆ ಸಾಧ್ಯ ಇಲ್ಲ ಮಮ್ಮಿ. ತಪ್ಪು ಕಂದ, ತಪ್ಪು. ಮದುವೆಗೆ ರೆಡಿಯಾಗಿ ಹೊರಟ ಮೇಲೆ ಈ ತರ ಮಾತಾಡಬಾರ್ದು. ನೀವಿಲ್ದೆ ನನ್ನ ಮದುವೆ ನಡೆಯೋದು ಮಾತ್ರ ತಪ್ಪಲ್ವಾ ಮಮ್ಮಿ? ನಾನಲ್ಲಿ ಈ ದಿನ ಇಲ್ವಾ ಅನ್ನೋದು ಮುಖ್ಯ ಅಲ್ಲ ಕಂದ. ಯಾವ ವಿಘ್ನಗಳು ಇಲ್ದೆ ನಿರ್ವಿಘ್ನವಾಗಿ ನಿನ್ ಮದುವೆ ನಡಿಬೇಕು ಅನ್ನೋದೇ ಮುಖ್ಯ. ಕಿರಿ ಸೊಸೆ ನಮ್ಮನೆ ಕಾಲಿಡ್ಬೇಕು ಅನ್ನೋದೇ ಮುಖ್ಯ. ದಯವಿಟ್ಟು ಪರಿಸ್ಥಿತಿನ ಅರ್ಥ ಮಾಡ್ಕೋ ಕಂದ. ನಿನ್ ಮದುವೆ ಕೆಲಸ ಶುರು ಮಾಡ್ದಾಗಿಂದ ನನ್ಗೆಷ್ಟು ಟೆನ್ಷನ್ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ಲಪ್ಪ. ಯಾವಾಗ ಏನ್ ತೊಂದರೆ ಬಂದು ಈ ಮದ್ವೆ ನಿಂತು ಹೋಗುತ್ತೋ ಅಂತ ನಾನು ಕ್ಷಣ ಕ್ಷಣನೂ ಎಷ್ಟು ಭಯ ಪಡ್ತಿದ್ದೀನಿ ಅಂತ ನಿಂಗೆ ಗೊತ್ತಿಲ್ಲ ಅಖಿಲ್. ನಾನ್ ಭಯ ಪಟ್ಟ ಹಾಗೆ ಈ ಮದ್ವೆ ನಿಂತು ಹೋಗ್ಬಾರ್ದು. ನಡಿಬೇಕು, ಈ ಮದ್ವೆ ನಡಿಲೇಬೇಕು. ಈ ಅಮ್ಮನ ಮೇಲೆ ನಿಂಗೆ ಸ್ವಲ್ಪ ಆದ್ರೂ ಗೌರವ ಇದ್ರೆ ದಯವಿಟ್ಟು ಕಲ್ಯಾಣ ಮಂಟಪಕ್ಕೆ ಹೊರಡು. ಪ್ಲೀಸ್ ಅಖಿಲ್, ಪ್ಲೀಸ್ ಹೋಗು. ಸರಿ ಮಮ್ಮಿ. ನನ್ ಬಂಗಾರದ ಕೂಸು. ನೀವಿನ್ ಹೊರಡಿ. ಮನೇಲಿ ನೀವೊಬ್ರೇ ಯಾಕಿರ್ಬೇಕು? ನಿಮ್ ಜೊತೆ ನಾವು ಇರ್ತೀವಿ. ನೀವೆಲ್ಲ ಯಾಕೆ? ನೀವು ಹೋಗಿ ಮದ್ವೆ ನೋಡಿ. ನಡೀರಿ, ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ನಡೀರಿ. ನೀನು ಹುಷಾರು ಕಂದ. ಮುಹೂರ್ತ ಹತ್ರ ಬರ್ತಿದೆ, ಹೊರಡಿ. ಹಾ, ನಡಿ. ಹೋಗ್ಬರ್ತೀನಿ ಮಮ್ಮಿ. ಬನ್ನಿ ಅಲ್ಲ.
ಶ್ಯಾಮ, ನಿನ್ನ ಹತ್ರ ಮಾತಾಡ್ಬೇಕು. ಬಾ. ಗೌರಮ್ನವ್ರೆ, ಏನ್ ಮಾತಾಡ್ಬೇಕು? ನಿಮ್ ಹತ್ರನೂ ಮಾತಾಡ್ಬೇಕು. ಬನ್ನಿ, ಬಾ. ಬಾಗ್ಲ ಹಾಕಿ. ಎಲ್ರೂ ಇದ್ರ ಮೇಲೆ ಸೈನ್ ಮಾಡಿ. ಏನಿದು? ಇದು ಪ್ರಾನ್ಸರಿ ನೋಟ್. ನನ್ನ ಹತ್ರ 17 ಲಕ್ಷ ಸಾಲ ತಗೊಂಡಿರೋದಕ್ಕೆ ಈ ಸ್ಟಾಂಪ್ ಪೇಪರ್ಸ್. ತಗೊಂಡಿರೋ ಸಾಲಕ್ಕೆ ನಿಮ್ಮ ಮನೆನ ನನಗೆ ಬರೆದು ಕೊಡ್ತಾ ಇದ್ದೀರಾ ಅಂತ. 17 ಲಕ್ಷ ಹೇಗಮ್ಮವ್ರೆ? 10 ಲಕ್ಷ ಅಲ್ವಾ ನಾವು ಸಾಲ ತಗೊಂಡಿದ್ದು? ಇನ್ನು ಜಾಸ್ತಿ ಮಾತಾಡಿದ್ರೆ 20 ಲಕ್ಷ ಆಗತ್ತೆ. ಸೈನ್ ಮಾಡ್ರಿ. ಏನ್ ಗೌರಮ್ನವ್ರೆ ಇದು? ಮದ್ವೆ ಸಮಯಕ್ಕೆ ಹೇಗೆ? ಮದ್ವೆಗ್ ಮುಂಚೆನೆ ಹೇಳ್ಬೇಕು. ಮದ್ವೆ ಮುಗ್ದು ಹೋದ್ಮೇಲೆ ನನ್ನ ಮಾತನ್ನ ಕೇಳಲ್ಲ ನೀವು. ಯಾಕೆ ಕೇಳಲ್ಲ ಅಮ್ಮವ್ರೆ? ಮದ್ವೆ ಆದ್ಮೇಲೂ ಕೂಡ ರೂಪರಾಣಿಗೆ ನಾನು ಹಾಡು ಹಾಡ್ತೀನಿ ಅಂತ ಹೇಳದ್ನಲ್ಲ. ಅದಕ್ಕೆ ಗಂಡನ ಮನೆಯವರು ಒಪ್ಕೊಂಡಿದ್ದಾರೆ ಅಂತಾನು ಹೇಳದ್ನಲ್ಲ. ಹೇಳಿದ್ಯಾ? ಆದ್ರೆ ನಿನ್ ಮೇಲೆ ನಮಗ್ ನಂಬಿಕೆ ಇಲ್ಲ. ನಾಳೆ ಮದ್ವೆ ಆದ್ಮೇಲೆ ನೀನ್ ಹಾಡೋದಿಲ್ಲ ಅಂದ್ರೆ ನಮ್ ಪರಿಸ್ಥಿತಿ ಏನು? ಅದಕ್ಕೆ ಇದ್ರ ಮೇಲೆ ಸೈನ್ ಮಾಡಿ. ಈ ಪೇಪರ್ಸ್ ಮೇಲೆ ಸೈನ್ ಮಾಡಿದ್ಮೇಲೆ ನೀನು ಕಲ್ಯಾಣ ಮಂಟಪಕ್ಕೆ ಹೋಗೋದು. ಸೈನ್ ಹಾಕ್ದೇ ಇದ್ರೆ ಕಲ್ಯಾಣ ಮಂಟಪಕ್ಕೂ ಹೋಗಲ್ಲ, ನಿನ್ನ ಮದ್ವೆನೂ ನಡೆಯಲ್ಲ. ನಿಮಗೆ ಈ ಮದ್ವೆ ಬೇಕೋ ಊರಲ್ಲಿರೋ ಆ ಮನೆ ಬೇಕೋ ಯೋಚನೆ ಮಾಡಿ ನೋಡಿ. ಮದ್ವೆ ಬೇಕು ಅನ್ನೋದಾದ್ರೆ ಊರಲ್ಲಿರೋ ಆ ಮನೆನ ಬಿಡ್ಬೇಕು. ಮನೆ ಬೇಕು ಅನ್ನೋದಾದ್ರೆ ಈ ಊರಲ್ಲಿ ನಡೀತಾ ಇರೋ ಮದ್ವೆನ ನಿಲ್ಲಿಸ್ಬೇಕು. ಏನ್ ಪ್ರಾಬ್ಲಮ್ಮು? ಹೇಳಿ, ಏನ್ ಪ್ರಾಬ್ಲಮ್ ಅಂತ. ಅದು ಏನಂದ್ರೆ ಅಂಥದ್ದೇನೂ ಇಲ್ಲ. ಇವ್ರು ನನಗೆ 17 ಲಕ್ಷ ಸಾಲ ಕೊಡ್ಬೇಕು. ಶ್ಯಾಮ ಮದ್ವೆ ಮಾಡ್ಕೊಂಡು ಹೊರಟೋದ್ರೆ ನನ್ನ ಸಾಲನ ಯಾರು ತೀರಿಸ್ತಾರೆ? ಅದಕ್ಕೆ ನಾನು ಪ್ರಾಮಿಸರಿ ನೋಟ್ ಬರ್ಕೊಡಿ ಅಂತಿದ್ದೀನಿ. ಅದ್ಯಾವ್ದ್ರ ಮೇಲೆ ಸೈನ್ ಮಾಡಿ ಅನ್ಬಿಟ್ಟು ನಮ್ಮ ಮನೇನು ಬರ್ದ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆ ಮನೆ ಉಳಿಬೇಕು, ಈ ಮದುವೆ ಆಗ್ಬೇಕು ಅಂತ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಮನೆನ ನಿಮ್ ಹೆಸರಿಗೆ ಬರೀದೇ ಇದ್ರೆ ಈ ಮದ್ವೆ ನಿಲ್ಲಿಸ್ತೀರಾ? ಅಂದ್ರೆ ಅದು ಸಾಕು.
ಇನ್ನೇನು ಹೇಳ್ಬೇಡಿ. ನಿಮಗ್ ಬರ್ಬೇಕಾದ ದುಡ್ಡನ್ನ ನಾನ್ ಕೊಡ್ತೀನಿ. ನೀವ್ ಕೊಡ್ತೀರಾ? ಹೌದು, ನಾನೇ ಕೊಡ್ತೀನಿ. ಈ ಮದ್ವೆ ಮಾತ್ರ ನಡಿಬೇಕಷ್ಟೇ. ಏನ್ ಶ್ಯಾಮ, ಏನ್ ಹಾಗೆ ನೋಡ್ತಿದ್ಯಾ? ನಾನು ಆ ಸಾಲನ ತೀರಿಸ್ತೀನಿ ಅಂದ್ರೆ ನಂಬಕ್ಕಾಗ್ತಾ ಇಲ್ವಾ? ಇಲ್ಲ ಅಣ್ಣ, ನಂಬ್ತೀನಿ. ಆದ್ರೆ ಅಷ್ಟು ಅನಿವಾರ್ಯ ನಿಮ್ಗೇನು ಅಂತ ಯೋಚನೆ ಮಾಡ್ತಿದ್ದೀನಿ. ಇದ್ದಕ್ಕಿದ್ದ ಹಾಗೆ ಪರಿಚಯ ಆಗಿರೋ ನೀವು ಬಂಧುತ್ವ ಬೆಳೆಸ್ಕೊಂಡು ನಮ್ಗೆ ಹತ್ರ ಆದ್ರಿ. ನಮ್ಮ ಮನೆಯವರು ಕೇಳದೆ ಇದ್ರು ನನಗೆ ಒಳ್ಳೆ ಸಂಬಂಧ ನೋಡಿದ್ರಿ. ಮದ್ವೆ ಖರ್ಚುನು ನೀವೇ ನೋಡ್ಕೊಂಡು ನನ್ ಮದ್ವೆ ಮಾಡ್ತಿದ್ದೀರಾ. ಈಗ ನೀವು ಗೌರಮ್ನವ್ರಿಗೆ ಕೊಡ್ಬೇಕಾಗಿರೋ 10 ಲಕ್ಷ ಸಾಲನು ನೀವೇ ತೀರಿಸ್ತೀನಿ ಅಂತಿದ್ದೀರಾ. ನಮಗೋಸ್ಕರ ನೀವು ಅಷ್ಟು ದುಡ್ಡನ್ನ ಯಾಕೆ ಖರ್ಚು ಮಾಡ್ತಿದ್ದೀರಾ? ಅದ್ರ ಅಗತ್ಯ ನಿಮ್ಗೇನು? ನಮಗ್ ನೀವು ಅಷ್ಟೊಂದು ಖರ್ಚು ಮಾಡೋದ್ರಿಂದ ಉಪಯೋಗ ಏನು? ಏನು ಹಾಗೆ ನೋಡ್ತಾ ಇದ್ದೀರಾ? ನಂಗೆ ಉತ್ತರ ಕೊಡಿ. ನಿನ್ ಡೌಟ್ನೆಲ್ಲ ಕೇಳಿದ್ಮೇಲೆ ಉತ್ತರ ಕೊಡ್ಬೇಕು ಅನ್ಕೊಂಡಿದ್ದೀನಮ್ಮ. ನಿನ್ಗೋಸ್ಕರ, ನಿನ್ ಮದ್ವೆಗೋಸ್ಕರ ನಾನು ಇಷ್ಟು ದುಡ್ಡು ಯಾಕೆ ಖರ್ಚು ಮಾಡ್ತಿದ್ದೀನಿ ಅಂದ್ರೆ ಅದರಿಂದ ನನಗೂ ತುಂಬಾ ಉಪಯೋಗ ಇರೋದ್ರಿಂದ. ಆ ಉಪಯೋಗ ನನಗೆ ಈ ಜನ್ಮದಲ್ಲ, ಮುಂದಿನ ಜನ್ಮದಲ್ಲಿ ಸಿಗತ್ತೆ. ಈ ಜನ್ಮದಲ್ಲಿ ಇಷ್ಟು ದುಡ್ಡು ಖರ್ಚು ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಏನು ಉಪಯೋಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಮ್ಮ, ಡೀಟೇಲ್ ಆಗಿ ಹೇಳ್ತೀನಿ. ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ, ಲೆಕ್ಕ ಇಲ್ಲದೆ ಇರೋಷ್ಟು ಆಸ್ತಿನೂ ಇದೆ. ಆದ್ರೆ ಏನೇ ಇದ್ರೂ ಈ ಅಣ್ಣಂಗೆ ಪ್ರೀತಿ ತೋರಿಸೋ ಒಡ ಹುಟ್ಟಿದ ತಂಗಿ ಮಾತ್ರ ಇಲ್ಲಮ್ಮ. ಆದ್ರೆ ಅಂತ ಯೋಗ ಮಾತ್ರ ಇಲ್ಲಮ್ಮ. ಯೋಗ್ಯತೆ ಇದ್ದು ಯೋಗ ಇಲ್ದೇನೇರು ನನ್ನಂತವನು ಈ ಜನ್ಮದಲ್ಲಿ ಯಾವುದೇ ಹುಡುಗಿನಾದ್ರೂ ನನ್ನ ತಂಗಿ ಅಂತ ಭಾವಿಸಿ ಆ ಹುಡುಗಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳ್ಸ್ಕೊಟ್ರೆ ಮುಂದಿನ ಜನ್ಮದಲ್ಲಿ ಒಬ್ಳು ತಂಗಿಗೆ ಅಣ್ಣ ಆಗಿ ಹುಡ್ತೀನಿ ಅಂತ ಒಬ್ರು ಜ್ಯೋತಿಷಿ ಹೇಳಿದ್ರು. ಮುಂದಿನ ಜನ್ಮದಲ್ಲಿ ಒಬ್ಳು ತಂಗಿ ಸಿಗ್ಲಿ ಅಂತಾನೆ ಈ ಜನ್ಮದಲ್ಲಿ ನಿನ್ನ ತಂಗಿ ಅಂತ ಅನ್ಕೊಂಡು ನಿನ್ನ ಮದುವೆ ಮಾಡಿಸ್ತಿದ್ದೀನಮ್ಮ. ನಿನ್ನ ಮದುವೆಗಾಗಿ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದೀನಿ. ಈಗ್ಲಾದ್ರೂ ನಿನ್ ಡೌಟ್ ದೂರ ಆಯ್ತೇನಮ್ಮ? ನಿಮ್ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ಏನೇನೋ ಮಾತಾಡಿ ನಿಮ್ ಮನ್ಸಿಗೆ ನೋವು ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯಯ್ಯೋ,
ಇದ್ರಲ್ಲಿ ನಿನ್ ತಪ್ಪೇನೂ ಇಲ್ಲಮ್ಮ. ವಿಷಯ ಗೊತ್ತಿಲ್ಲದೆ ಹಾಗೆ ಕೇಳ್ದೆ ಅಷ್ಟೇ ಅಲ್ವಾ? ಪರವಾಗಿಲ್ಲ ಬಿಡು. ಟೈಮ್ ಆಗ್ತಿದ್ಯಲ್ವಾ? ಈಗ ನೀನು ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು. ನನ್ ಜೊತೆ ನನ್ನ ಅಮ್ಮನ್ನು ಕರ್ಕೊಂಡು ಹೋಗ್ಬೋದಾ ಅಣ್ಣ? ಅಮ್ಮನ ಅಮ್ಮನ್ ಕರ್ಕೊಂಡು ಹೋದ್ರೆ ಹೇಗಮ್ಮ? ಅಲ್ಲಿ ಕಲ್ಯಾಣ ಮಂಟಪದಲ್ಲಿ ಬೀಗರ್ನೆಲ್ಲ ಅಪ್ಪ ಅಮ್ಮ ರಿಸೀವ್ ಮಾಡ್ಕೋಬೇಕಲ್ವಾ? ಕಲ್ಯಾಣ ಮಂಟಪದಲ್ಲಿ ನಿಮ್ ಮನೆಯವರೇ ಇಲ್ಲ ಅಂದ್ರೆ ಗಂಡಿನ ಕಡೆಯಿಂದ ಬರೋ ಮುತ್ತೈದೆಯರೆಲ್ಲ ಏನ್ ಅನ್ಕೋತಾರೆ ಹೇಳು? ಮದುಮಗನ್ ತಂಗಿರೆಲ್ಲ ಬಂದಿರ್ತಾರಲ್ವಾ, ಅವ್ರ ಜೊತೆ ನೀನ್ ಹೋಗ್ಬಾ. ಏನು ಭಯ ಪಡ್ಬೇಡ, ಓಕೆನಾ? ನೀನ್ ಬೇಗ ಹೊರಡಮ್ಮ, ಟೈಮ್ ಆಗ್ತಿದೆ. ಸರಿ ಅಣ್ಣ. ಸುಂದರ್ ಸರ್, ನೀನ್ ಕೂಡ ಅವ್ರ ಜೊತೆನೆ ಬ್ಯೂಟಿ ಪಾರ್ಲರ್ಗೆ ಹೋಗು. ಪಕ್ಕದಲ್ಲೇ ಇದ್ದು ಶ್ಯಾಮನ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡ್ ಬರೋ ಜವಾಬ್ದಾರಿ ನಿಂದೆ. ಶ್ಯಾಮ ಅಲ್ಲಿಗೆ ಬರ್ತಿದ್ದ ಹಾಗೆ ನಿಜವಾದ ಆಟ ಶುರುವಾಗತ್ತೆ. ಓಕೆ? ಓಕೆ ಸರ್. ಹೋಗು. ಇನ್ ಸ್ವಲ್ಪ ಹೊತ್ತಲ್ಲಿ ನಿಮಗೆ ಗಾಡಿ ಬರುತ್ತೆ. ನೀವು ಡೈರೆಕ್ಟಾಗಿ ಕಲ್ಯಾಣ ಮಂಟಪಕ್ಕೆ ಬಂದ್ಬಿಡಿ. ಸರಿನಪ್ಪ. ಓಕೆ ಡ್ರೈವರ್. ಸರ್. ಬಂದೆ. ಗೌರಮ್ನವ್ರೆ, ಈಗ ನಿಮ್ಮ ಸಾಲದ ಬಗ್ಗೆ ನಿಮಗೆ ಸಮಾಧಾನ ಆಯ್ತಲ್ವಾ? ಆಯ್ತು ಬಿಡಿ, ನಡೀರಪ್ಪ, ನಾವು ಹೊರಡೋಣ. ಎಲ್ಲ ಗೌರಮ್ನವ್ರೆ, ಕಾರಿನ್ನೂ ಬರ್ಲಿಲ್ವಲ್ಲ? ಇವತ್ತು ನಿಮ್ ಮಗಳು ಮದ್ವೆ ಮಾತ್ರ ಅಲ್ಲ, ಅಖಿಲ್ ಮದ್ವೆ ಕೂಡ ಇವತ್ತೇ. ಆ ಮದ್ವೆಗೆ ನಾವು ಹೋಗ್ಲೇಬೇಕು. ಮೊದ್ಲು ಅಲ್ಲಿಗೆ ಹೋಗ್ತೀವಿ. ನೀವು ಕಲ್ಯಾಣ ಮಂಟಪಕ್ಕೆ ಹೋದ್ಮೇಲೆ ಆ ಕಲ್ಯಾಣ ಮಂಟಪ ಅಡ್ರೆಸ್ ಏನೋ ನಮಗ್ ಫೋನ್ ಮಾಡಿ ಹೇಳಿ. ಆಗ ನಿಮ್ ಮಗಳ ಮದ್ವೆಗೆ ಬರ್ತೀನಿ. ಸರಿ ಗೌರಮ್ನವ್ರೆ, ಬಾ. ಇದೇ ನಮ್ಮ ಬ್ಯೂಟಿ ಪಾರ್ಲರು. ಬಾ ಅದ್ಕೆ, ನನ್ನ ಅಣ್ಣನ್ಗೆ ಇಷ್ಟ ಆಗೋ ಹಾಗೆ ನೀನ್ ಸೂಪರ್ ಆಗಿ ರೆಡಿ ಮಾಡ್ತಾರೆ. ಬನ್ನಿ.